ಯುವರಾಜ್ ಸಿಂಗ್ ಅಚ್ಚರಿ ಹೇಳಿಕೆ. ಕ್ರಿಕೆಟ್ಗೂ ಸಿನಿಮಾ ರಂಗಕ್ಕೂ ಉತ್ತಮ ನಂಟಿದೆ. ಕ್ರಿಕೆಟ್ ಸಾಧಕರ ಕುರಿತು ಚಿತ್ರಗಳನ್ನ ತೆರೆ ಮೇಲೆ ತರುವ ಪ್ರಯತ್ನಗಳು ನಡೀತಾ ಇರುತ್ತೆ. ಟೀಮ್ ಇಂಡಿಯಾ ಲೆಜೆಂಡ್ ಯುವರಾಜ್ ಸಿಂಗ್ ಅವರ ಜೀವನ ಕಥೆಯನ್ನಾಧರಿಸಿ ಚಿತ್ರ ನಿರ್ಮಾಣವಾಗಲಿದೆ. ನಿನ್ನೆಯಷ್ಟೇ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಇನ್ನು ಬಾಲಿವುಡ್ನ ದೊಡ್ಡ ನಿರ್ಮಾಪಕರಾದ ಭೂಷಣ್ ಕುಮಾರ್ ಮತ್ತು ರವಿಭಾಗ್ ಚಂದನ್ ಅವರು ಯುವಿ ಅವರ ಬಯೋಪಿಕ್ ಮಾಡುವುದಾಗಿ ಬಹಿರಂಗಪಡಿಸಿದ್ದಾರೆ ಕೂಡ. ಈ ಬಯೋಪಿಕ್ ಘೋಷಣೆ ಆಗ್ತಾ ಇದ್ದಂತೆ ಯುವಿ ಪಾತ್ರದಲ್ಲಿ ಯಾರು ನಟಿಸ್ತಾರೆ, ನಾಯಕಿಯಾಗಿ ಯಾರು ನಟಿಸಲಿದ್ದಾರೆ ಎಂಬ ಪ್ರಶ್ನೆಗಳನ್ನ ನೆಟ್ಟಿಗರು ಕೇಳ್ತಿದ್ದಾರೆ. ಅಲ್ಲದೆ ಈ ಬಯೋಪಿಕ್ನಲ್ಲಿ ಏನ್ ಹೈಲೈಟ್ ಆಗಲಿದೆ ಎಂಬುದನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಇದರ ನಡುವೆ ಯುವರಾಜ್ ಸಿಂಗ್ ಕುತೂಹಲಕಾರಿ ಕಮೆಂಟ್ ಮಾಡಿದ್ದಾರೆ. ನಿರಂತರವಾಗಿ ಸವಾಲುಗಳನ್ನ ಎದುರಿಸ್ತಾ ಇರುವ ಮತ್ತು ತಮ್ಮ ಕನಸನ್ನ ನನಸಾಗಿಸಲು ಪ್ರಯತ್ನಿಸುತ್ತಿರುವವರಿಗೆ ಈ ಚಿತ್ರವನ್ನ ಅರ್ಪಿಸ್ತಾ ಇದ್ದೇನೆ. ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳಿಗೆ ತನ್ನ ಕಥೆಯನ್ನ ಹೇಳಲು ಉತ್ಸುಕನಾಗಿದ್ದೇನೆ. ಇದು ನನಗೆ ದೊರೆತ ದೊಡ್ಡ ಗೌರವ. ತಮ್ಮ ಕನಸಿಗಾಗಿ ಸದಾ ಶ್ರಮಿಸುವವರಿಗೆ ಈ ಚಿತ್ರ ಸ್ಫೂರ್ತಿ ನೀಡುತ್ತದೆ ಎಂದು ಭಾವಿಸ್ತೇನೆ ಅಂತ ಯುವಿ ಹೇಳಿದ್ದಾರೆ. ಇನ್ನು ಈ ಬಯೋಪಿಕ್ನಲ್ಲಿ ಯುವಿ ಹೀರೋ ಆಗಿ ಕಾಣಿಸಿಕೊಂಡ್ರೆ ವಿಲನ್ ಆಗಿ ಯಾರನ್ನ ತೋರಿಸ್ತಾರೆ ಅನ್ನೋದು ಎಕ್ಸೈಟಿಂಗ್ ವಿಚಾರ. ಇದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ನೆಟ್ಟಿಗರು ಎಂಎಸ್ ಧೋನಿ ಅವರನ್ನ ವಿಲನ್ ಆಗಿ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಮೊದಲು ತಂಡಕ್ಕೆ ಬಂದ ಯುವರಾಜ್ ಬಿಟ್ಟು ಧೋನಿಯನ್ನ ನಾಯಕನನ್ನಾಗಿ ಮಾಡಲಾಗಿದೆ. ಅನೇಕ ಸಂದರ್ಭಗಳಲ್ಲಿ ಯುವಿಗೆ ಅನ್ಯಾಯವಾಗಿದೆ. ಆದ್ರಿಂದ ಮಹಿಯನ್ನ ವಿಲನ್ ಆಗಿ ತೋರಿಸಲಿದ್ದಾರೆ ಅಂತ ಕೆಲವರು ಕಮೆಂಟ್ ಕೂಡ ಮಾಡ್ತಿದ್ದಾರೆ.